ತುಂಬಾ ಸೀರಿಯಸ್ ವಿಚಾರ. ದಯಮಾಡಿ ತಾವು ತಮ್ಮ ಮನೇಲಿ ಹೆಣ್ಮಕ್ಳಿದ್ದಾರೆ, ಮಗಳಿದ್ದಾರೆ, ವೈಫ್ ಇದ್ದಾರೆ, ತಾಯಿದೀರಿದ್ದೀರಾ, ಅವ್ರಿಗೆ ಈ ವಿಚಾರ ಹೇಳಲೇಬೇಕು. ತುಂಬಾ ಮೈ ಎಲ್ಲ ಒಂಥರ ಇದಾಗದೇನು ಅಂತ ಅಂದ್ರೆ ಹುಲ್ಲು ಇದನ್ನ ಬಳಸ್ತಾ ಇದ್ದಾರೆ, ಅದಕ್ಕೋಸ್ಕರ ಆಶ್ ಬೂದಿನ ಬಳಸ್ತಾ ಇದ್ದಾರೆ, ಈ ಇದು ಬರುತ್ತಲ್ಲ ಏನು ಇಟ್ಕೆ ಪೌಡರ್ನ ಬಳಸ್ತಾ ಇದ್ದಾರೆ, ನ್ಯೂಸ್ ಪೇಪರ್ ಬಳಸ್ತಾ ಇದ್ದಾರೆ. ಅದು ತುಂಬಾ ಸೆನ್ಸಿಟಿವ್ ವಿಚಾರ. ಆ ಸೆನ್ಸಿಟಿವ್ ಪಾರ್ಟ್ಸ್ ನೀವು ಹುಲ್ಲು ಬಳಸಿದ್ರೆ ಅದೇನಾಗಬೇಕು, ಕ್ಯಾನ್ಸರ್ ತುಂಬ ಬರ್ತಾ ಇದೆ. ಇದಕ್ಕೋಸ್ಕರ ಮಹಿಳೆಯರ ಒಂದು ಏನು ಫರ್ಟಿಲಿಟಿ ರೇಟು ಕಡಿಮೆ ಆಗ್ತಾ ಇದೆ, ಮತ್ತೆ ಡೆತ್ ರೇಟ್ ತುಂಬ ಜಾಸ್ತಿ ಆಗ್ತಾ ಇದೆ, ಕ್ಯಾನ್ಸರ್ ತುಂಬ ಬರ್ತಾ ಇದೆ. ಆಮೇಲೆ ಗರ್ಭಕೋಶ ತೆಗಿತಾ ಇದ್ದೀವಿ. ಇದು ತುಂಬ ಸೀರಿಯಸ್ ವಿಚಾರ. ಬಟ್ ಇದು ಯಾವನು ಇದ್ರ ಬಗ್ಗೆ ಓಪನ್ ಆಗಿ ಮಾತೇ ಆಡ್ತಾ ಇಲ್ಲ. ಎಷ್ಟು ಜನಕ್ಕೆ ಇದ್ರ ಬಗ್ಗೆ ಅವೇರ್ನೆಸ್ಸೇ ಇಲ್ಲ. ಶಾಲೆಗಳಲ್ಲಿ ಶೌಚಾಲಯಗಳೇ ಕಡಿಮೆ ಇದೆ. ಈಗ ತಾನೇ ಮೇಡಮ್ ಯಾವಾಗಲೂ ಹೇಳ್ತಿರ್ತಾರೆ, ನಮ್ಗೆ ಇಲ್ಲಿ ಲೇಡೀಸ್ಗೆ ಶೌಚಾಲಯ ಬೇರೆ ಕಡೆ ಕೊಡಿ, ಸ್ಟೂಡೆಂಟ್ಸ್ಗೆ ಮತ್ತೆ ಟೀಚರ್ಸ್ ಬೇರೆ ಕಡೆ ಕೊಡಿ. ಅದು ತುಂಬ ಬೇಸಿಕ್ ಕಮ್ಯುನಿಟಿ. ಅದ್ರ ಬಗ್ಗೆ ನಾವು ತುಂಬಾನೇ ಕಾನ್ಸಂಟ್ರೇಟ್ ಮಾಡಬೇಕು. ಪೀರಿಯಡ್ ಪಾವರ್ಟಿಯನ್ನು ತುಂಬ ರಾರಾಜಿಸ್ತಾ ಇದೆ. ಅದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗಿದೆ. ಇನ್ನೊಂದು ಎರಡನೇದು ಬಂದು ಕೇರ್ ಎಕಾನಮಿ. ನಾವು ಯಾವಾಗಲೂ ಹೇಳ್ತೀವಿ, ತಾಯಿ 24/7 ಕೆಲಸ ಮಾಡ್ತಾಳೆ. ತಾಯಿಗೆ ರಿಟೈರ್ಮೆಂಟ್ ಇಲ್ಲ. ನೀವು ಗೌರ್ಮೆಂಟ್ ಅಫಿಷಿಯಲ್ಸ್ ಇದ್ರೆ 60 ಇಯರ್ಸ್ಗೆ 62 ಇಯರ್ಸ್ ನಿಮ್ಗೆ ರಿಟೈರ್ಮೆಂಟ್ ಇದ್ರು, ನಿಮ್ಮ ತಾಯಿ ತನಕ ಮಾತ್ರ ರಿಟೈರ್ಮೆಂಟ್ ಇಲ್ಲ. ಯಾಕೆ? ಇದನ್ನ ನಾವು ತುಂಬಾ ಗ್ಲೋರಿಫೈ ಮಾಡ್ತಿದೀವಿ. ತಾಯಿ ಏನ್ ಬೇಕಾದ್ರೂ ಮಾಡ್ಬೋದು. ಅಡ್ವರ್ಟೈಸ್ ಅಲ್ಲೆಲ್ಲ ನಾವು ನೋಡ್ತೀವಿ, ಒಂದು ಹೆಣ್ಮಗುಗೆ ಒಂದು 10 ಕೈಗಳು ಕೊಟ್ಟು ಈ ಕಡೆ ಕಸನ ಗುಡಿಸ್ತಿರ್ತಾರೆ, ಈ ಕಡೆ ಪಾತ್ರೆಗಳು ತೊಳಿಸ್ತಿರ್ತಾರೆ, ಈ ಕಡೆ ಮಗುಗೂ ಓದಿಸ್ತಿರ್ತಾರೆ, ಈ ಕಡೆ ಮನೇನೂ ನೋಡ್ಕೊತಾ ಇರ್ತಾರೆ. ಗ್ಲೋರಿಫೈ ಮಾಡ್ತೀವಿ, ಅದು ನಿಜ. ಅದು ಯಾಕಂದ್ರೆ ನೇಚರೇ ಅದು ಆ ಥರ ಮಾಡಿದೆ. ಬಟ್ ಒಂದೇನ ಅಂತಂದ್ರೆ ಅದಕ್ಕೆ ಒಂದು ರೆಕಗ್ನಿಷನ್ ಸಿಗ್ಬೇಕು. ಈಗ ಅದ ಬಸ್ವರ್ಡ್ ಕೇರ್ ಎಕಾನಮಿ ಅನ್ನೋದು ಏನು ಅಂತಂದ್ರೆ ಹೌಸ್ ವೈಫ್ಗೂ ಪೇಮೆಂಟ್ ಆಗ್ಬೇಕು ಅಂತ. ತಾಯಿ ತುಂಬಾ ದುಡಿತಾಳೆ ಅಂತ ನಾವು ಹೇಳ್ತೀವಿ. ಈಗ ತಾಯಿ 4 ಮುದ್ದೆ ಮಾಡಿರ್ತಾಳಲ್ಲ, ಆ ಮುದ್ದೆಗೆ ಯಾರು ಪೇಮೆಂಟ್ ಮಾಡೋದು? ಏನಕ್ಕೆ ನಿಮಗೆ ನಗು ಅನ್ನಿಸ್ತಾ ಇದೆ ಈ ವಿಚಾರನ? ಕೇರ್ ಎಕಾನಮಿ ಅನ್ನೋದು ತುಂಬಾ ಸೀರಿಯಸ್ ವಿಚಾರ. ನಾವು ಬರೀ ಇದನ್ನ ಹೇಳ್ತಾ ಇದೀವಿ, ನಗ್ತೀವಿ ನಾವು. ಯಾಕೆಂತಾರೆ ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೆ ನಾವೇನೋ ಅವ್ರಿಗೆ ಪೇಮೆಂಟ್ ಮಾಡ್ತಾ ಇಲ್ಲ.